ನಮಸ್ಕಾರ ಎಲ್ಲ ತೆರಬಂಡಿ ಮಂದಿಗೆ. ಈಗ 12 ಸೈಕಲ್ ಮೋಟರ್ ಸೂರ್ಯ ಮಾಡೈತ್ರಿ. ಸೂರ್ಯ 12 ಸೈಕಲ್ ಮೋಟರ್, ಮುರುಗುಂಡಿ 3 ಸೈಕಲ್ ಮೋಟರ್ ಮಾಡೈತಿ. ಮುರುಗುಂಡಿ 3 ಸೈಕಲ್ ಮೋಟರ್ ಎರಡು ಕೂಡ ಒಂದು 11 ಲಕ್ಷ ರೂಪಾಯಿ ಬಹುಮಾನ ತನಕ ಮಾಡ್ಯಾವ. ಈಗ ನಾವೆಲ್ಲಿ ಜಾತ್ರೆಗೆ ಹೋದ್ರು ಸೂರ್ಯ ಮುರುಗುಂಡಿ ಬಂದಿತ್ಲು ಅಂತ ನಾವು ನೋಡಕ್ ಹೋದ್ರು ಸರಿ ಕೇಳ್ತಾರೆ. ನಮ್ಮೂರ್ ಜಾತ್ರೆಗೆ 20 ವರ್ಷ ನೇಗಲ ಹಿಡ್ದನ್. ಬಟ್ ಮುರುಗುಂಡಿ ತಗೋಬೇಕು ಅನ್ನೋದೊಂದು ನಮ್ಮದು ಬಹುದಿನದ ಆಸೆ ಐತ್ರಿ. ಈಗ ಹೆಚ್ಚ ತೆರಬಂಡಿ ಅವ್ರತೆ ಕಟ್ಟರಿ ಎತ್ತಿನ್ರಿ ಉಳಿದವ್ರತೆ ಯಾರ್ದಕ್ಕೂ ಇಲ್ಲ ಎಲ್ಲ ಟ್ರ್ಯಾಕ್ಟರ್ ಮೇಲೆ ಹೊಡ್ತಾರೆ. ಎಲ್ಲ ರೊಕ್ಕ ಹೆಚ್ಚಾದ್ರೆ ಆಗ್ಲಿ, ರೊಕ್ಕದ ಪ್ರಶ್ನೆ ಬರಲ್ಲ. ಅದೊಂದು ಇದ್ರೆ ಮನೇಲಿ ಒಂದು ವ್ಯಾಲ್ಯೂ ಇರುತ್ತೆ. ನಮಸ್ಕಾರ ಎಲ್ಲ ತೆರಬಂಡಿ ಮಂದಿಗೆ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಮಹಲಿಂಗಪುರಕ್ಕೆ ಬಂದೀವಿ. ಏನಪ್ಪಾ ಇವತ್ತಿನ ವಿಡಿಯೋ ವಿಶೇಷ ಅಂತಂದ್ರ, ಈಗ ತೆರಬಂಡಿ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ಮುರುಗುಂಡಿ ಮತ್ತು ಸೂರ್ಯನ ಒಂದು ಸಂದರ್ಶನ ಮಾಡ್ಬೇಕನ್ನೋದು ನನ್ನ ಬಹಳ ದಿನದಿಂದ ಒಂದು ಆಸೆ ಇತ್ತು. ಅದಿವತ್ತ ಈ ವಿಡಿಯೋದಾಗ ನೆರವೇರಾಕತೈತಿ. ಇವತ್ತು ಅವ್ರ ಮಾಲೀಕರನ್ನ ಕೇಳೋಣ್ರಿ. ಈಗಾಗಲೇ ಮುರುಗುಂಡಿ ಮತ್ತು ಸೂರ್ಯಂದು ಒಂದು ಸಣ್ಣ ಕಿರು ಪರಿಚಯನ ನಾನು ಇನ್ಸ್ಟಾಗ್ರಾಮ್ ವಿಡಿಯೋದಾಗ ಹಾಕೇನಿ. ಅದ ಸಾಕಷ್ಟು ವೀಕ್ಷಣೆಯನ್ನು ಕೂಡ ಪಡೆದೈತಿ. ಇನ್ನೂ ಯಾರ ವಿಡಿಯೋ ನೋಡಿಲ್ಲ, ಹೋಗಿ ಆ ವಿಡಿಯೋ ನೋಡ್ಕೊಂಬರ್ರಿ. ಅದರ ಜೀವನ ಚರಿತ್ರೆಯನ್ನ, ಅದರ ಅನುಭವವನ್ನ ಆ ಮಾಲೀಕರು ಏನ್ ಹೇಳ್ತಾರ ಅಂತ ಹೇಳಿ ಅವರಿಂದ ಕೇಳೋಣ. ಬರ್ರಿ. ನಮಸ್ಕಾರ. ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಅದಾರ ಈ ಎತ್ತಿನ ಮಾಲೀಕರಾದಂತಹ ಮತ್ತು ಪುರಸಭೆ ಅಧ್ಯಕ್ಷರಾದಂತಹ ಯಲ್ಲನಗೌಡ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗೆ ಅದಾರ. ಅವರ ಅನಿಸಿಕೆಗಳನ್ನ, ಈ ಎತ್ತಿನ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಕೇಳೋಣ. ಬರ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರಿ? ನಮ್ಮ ಹೆಸರು ಯಲ್ಲನಗೌಡ ಪಾಟೀಲ್, ಪುರಸಭೆ ಅಧ್ಯಕ್ಷರು, ಮಾಲಿಂಗಪುರ. ನಾವು ಎತ್ತುಗಳು 36 ಲಕ್ಷ ರೂಪಾಯಿ ಕೊಟ್ಟ 9 ತಿಂಗಳ ಹತ್ತಿಂದ 9 ತಿಂಗಳಾತ್ರಿ. 9 ತಿಂಗಳಾತು. ಈಗ ಒಂದು ಸೂರ್ಯ ಒಂದು 20 ಪೈಲ್ ನಂಬರ್ ಮಾಡೈತಿ. ಒಂದ್ 20 ಕಡೆ ಪೈಲ ನಂಬರ್ ಮಾಡೈತಿ. ಇದು ಮುರುಗುಂಡಿನೂ ಪೈಲ್ ನಂಬರ್ ಮಾಡೈತಿ. ಮುರುಗುಂಡಿನೂ ಮಾಡಿ. ಈಗ ನೀವು ಮೊದ್ಲಿಂದ ಅಂದ್ರ ಈ ಎತ್ತುಗಳ ಕಟ್ಟಾಕತಿ ಎಷ್ಟು ವರ್ಷ ಆತ್ರಿ? ಒಂದು 40 ವರ್ಷ ಆತು. 40 ವರ್ಷ ಆತು. ನಮ್ ಬಾಬಾ ಹಿಡ್ಕೊಂಡು ನಿಮ್ ಬಾಬಾ ಹಿಡ್ಕೊಂಡ್ ಅಂದ್ರ 40 ವರ್ಷದಿಂದ ನೀವು ಎತ್ತುಗಳನ್ನ ಕಟ್ಕೋತ ಬಂದಿರಿ. ಅಂದ್ರ ಅವಾಗ ಮೊದಲು ನೀವು ಈ ನೇಗ್ಲ ಹುಡುದು ಅಥವಾ ಆ ತರದ ಸ್ಪರ್ಧೆಗಳಿಗೆ ಏನಾರೇ ಇದು ಮಾಡ್ತಿದ್ರಿ? ನೇಗಲ ಹುಡ್ತಿದ್ವು, ಮತ್ತೆ ಕಲ್ಲು ಹುಡ್ತಿದ್ವು. ಆಗ ತೆರಬಂಡಿ ಇದ್ದಿದ್ದಿಲ್ಲ. ಈ ತೆರಬಂಡಿ ಚಾಲು ಆಗಿದ್ದಂದ್ರ ಒಂದ್ 2005ರಿಂದ ಚಾಲು ಆಗಿದ್ದು ಅನ್ನೋದು ಅಷ್ಟ ಕರೀರಿ. ಪ್ರಥಮ ಫಸ್ಟ್ ಆಗಿ ಮಾಲಿಂಗಪುರ ಎತ್ತ ತಗೊಂಡವ್ರ ನಾವು ಗಳೆ ಜಗದ್ 3 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಗಳೆ ಹೆಸರು ನಲ್ಲನಟಿ 3 ಲಕ್ಷ ಕೊಟ್ಟು ತಗೊಂಡಿದ್ದು. ಫಸ್ಟ್ ಎತ್ತ ತಗೊಂಡವ್ರ 3 ಲಕ್ಷ ಕೊಟ್ಟು ನಾವು 3 ಲಕ್ಷ ಕೊಟ್ಟು ಅದ್ರ ಮೇಲೆ ಹೊಳ್ಳೆ 5 ಲಕ್ಷಕ್ಕೆ ಮಾರ್ತಾರೆ. ಎಷ್ಟ್ರಿ? 5 ಲಕ್ಷ. 5 ಲಕ್ಷಕ್ಕೆ ಮಾರ್ತೀವಿ. ಯಾವ್ರಿಗೆ ಮಾರ್ತೀರಿ? ಅದು ಹೊಂಟಗೋಡಿಗೆ ಮಾರ್ತೀವಿ. 2011 ಹೊಂಟಗೋಡಿಗೆ ಮಾರ್ತೀವಿ. ಅಂದ್ರೆ ನೀವು ಅಲ್ಲಿ ಹಿಡ್ಕೊಂಡ್ ಇಲ್ಲಿವರೆಗೂ ನೀವು ಒಂದ್ ಎತ್ತಿನ ಮೇಲೆ ಒಂದು ಅಭಿಮಾನ. ನಮ್ಮ 40 ವರ್ಷದಿಂದ ನಮ್ಮ ಬಾಬಾರಿಂದ ನಮ್ ಬಾಬಾರ್ ಮಾಡ್ಕೋತ ಹೋದ್ ನಾವು ನಡ್ಸ್ಕೊತ ಹೋದ್. ಸದ್ಯಕ್ಕೆ ನಿಮ್ ಮನ್ಯಾಗ ಎಷ್ಟು ಎತ್ತುಗಳದಾವ್ರಿ? 5 ಎತ್ತದ. 5 ಎತ್ತುಗಳದಾವ್ರಿ. 5 ಎತ್ತುಗಳ ಅಷ್ಟು ಈಗ ತೆರಬಂಡಿ ಹುಡುದ 3 ಹುಡ್ತು. ಮುರುಗುಂಡಿ, ಸೂರ್ಯ, ಕರ್ಣ ಒಂದ 3 ಎತ್ತುಗಳು ತೆರಬಂಡಿ ಹುಡ್ತು. ಇನ್ನ 2 ಸಜ್ಜು ಮಾಡಾಕ್ತೀವಿ. ಇನ್ನ 2 ಸಜ್ಜು ಮಾಡಾಕ್ತೀವಿ. ಈಗ ತೆರಬಂಡಿ ಹುಟ್ಟಿ ಬೆಳೆದಿದ್ದು ಅಂತಂದ್ರ ನಾವ್ ತಗೋಬೇಕಂತಂದ್ರ ಅದ 2005 ಮಂಟೂರೊಳಗ ಏನ ಅಲ್ಲಿಂದನ ತೆರಬಂಡಿ ಬಂದ್ರಿ. ಪೈಲಾ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಹುಟ್ಟಿ ಬೆಳಿತನ್ನೋ ಕಷ್ಟ ಅಲ್ದನ ಉತ್ತರ ಕರ್ನಾಟಕದಾಗ ಅದೊಂದ್ ಪ್ರಸಿದ್ಧಿ ಪಡಿಬೇಕು, ಅದೊಂದ್ 4 ಮಂದಿಗೆ ಗೊತ್ತಾಗಬೇಕು ಅಂತ ಕಾರಣ ಅಂದ್ರ ಈಗ ಮಾಲಿಂಪುರದಾಗ ಇಡ್ತಾರಲ್ರಿ ಇಂತ ಒಂದು ದೊಡ್ಡ ದೊಡ್ಡ ಮೈದಾನಗಳು ಕಾರಣ ಆಕ್ಕವ. ಯಾಕಂದ್ರ ಬರೇ ಅದನ್ನ ಏರ್ಪಡಿಸೋದ್ ಅಷ್ಟ ಅಲ್ರಿ, ಅದಕ್ಕೆ ತಕ್ಕಂತೆ ಒಂದು ಬಹುಮಾನ, ಅದ್ರ ತಕ್ಕಂತೆ ಎತ್ಕೊಂಡ್ ಕೂಡ್ಸೋದಾಗಿರ್ಬೋದು, ಅದ್ರ ತಕ್ಕಂತೆ ಒಂದ್ ಅದನ್ನ ಏನ ವೇದಿಕೆಯನ್ನ ಸಜ್ಜು ಮಾಡೋದಿರ್ತೈತಿಲ್ಲ, ಅದು ಒಂದು ದೊಡ್ಡ ಮಹತ್ವದ ಕಾರ್ಯ ಇರ್ತೈತಿ. ಅದನ್ನ ನೀವು ಬಹಳ ಒಂದು ನಿಟ್ಟಿನಿಂದ ಮಾಡ್ಕೊಂತ ಬಂದಿರಿ. ಈಗ ನೀವ್ ಎಷ್ಟು ವರ್ಷ ಆತ್ರಿ ಈಗ ಮಾಲಿಂಪುರದಾಗ ತೆರಬಂಡಿ ಇಡಕ? 40 ವರ್ಷ ಆತ್ ನೋಡ. ಈಗ ಮಾಲಿಂಪುರದಾಗ ತೆರಬಂಡಿ ಅಲ್ಲಿ ಗಳೆ ಇಟ್ಟು ಅವಾಗಿನ ಜಾತ್ರೆ ಚಾಲು ಆಯ್ತು. ಅವಾಗಿನ ಹಿಡ್ದ ಏನಾರ ಒಂದ್ ಕರ್ನಾಟಕದ ನಮ್ಮ 1 ನಂಬರ್. ಈಗ 3 ವರ್ಷದಿಂದ ಕಾರ್ ಗಾಡಿದು 8 ಸೈಕಲ್ ಮೋಟರ್ ಇಟ್ಟಿದ್ದು. 8 ಸೈಕಲ್ ಮೋಟರ್, ಒಂದ್ ಕಾರ್ ಗಾಡಿ 3 ವರ್ಷದ ಹಿಂದ್ರಿ. 3 ವರ್ಷದಿಂದ ಮೊನ್ನೆ 4 ಸೈಕಲ್ 25 ಬಹುಮಾನ ಕೊಡ್ರಿ. 25 ಬಹುಮಾನ. 5 ಜೋಡ್ ಹುಡು ಕೂಡ 125 ಜೋಡ್ ಹುಡುಗಿರಿ ನೀವು. ಅಂದ್ರ ತೆರಬಂಡಿ ಬೆಳ್ಯಾಕ ಒಂದ್ ಕಾಣದ ಕೈ ಅಂದ್ರ ಒಂದ್ ಸಹಾಯ ಐತ್ರಿ ನಿಮ್ಮಿಂದ. ಈ ತರದ ಇದರಿಂದ ತೆರಬಂಡಿ ಇನ್ನೂ ಹೆಚ್ಚು ಬೆಳಿತೈತ್ರಿ, ಇನ್ನೂ ಹೆಚ್ಚು ಬೆಳಿಲಿ, ಇದ ತರ ಆಗ್ಲಿ. ಈಗ ಮುರುಗುಂಡಿ ಮತ್ತು ಸೂರ್ಯ ನಿಮ್ ಕಡೆ ಬಂದಾಗಿಂದ ಒಂದ್ ಅಂದಾಜ್ ಅಂದ್ರ ಎಷ್ಟು ಬಹುಮಾನ ಮಾಡಿರ್ಬೋದ್ರಿ? ಈಗ 12 ಸೈಕಲ್ ಮೋಟರ್ ಸೂರ್ಯ ಮಾಡೈತ್ರಿ. ಸೂರ್ಯ 12 ಸೈಕಲ್ ಮೋಟರ್, ಮುರುಗುಂಡಿ 3 ಸೈಕಲ್ ಮೋಟರ್ ಮಾಡೈತಿ. ಮುರುಗುಂಡಿ 3 ಸೈಕಲ್ ಮೋಟರ್ ಎರಡು ಕೂಡ ಒಂದು 11 ಲಕ್ಷ ರೂಪಾಯಿ ಬಹುಮಾನ ತನಕ ಮಾಡ್ಯಾವ. 11 ಲಕ್ಷ ಮಟ ಬಹುಮಾನ ಮಾಡಿ. ಅಂದ್ರೆ ಒಂದು ಸಾಕಷ್ಟು ಹೆಸರನ್ನ ನಿಮ್ಗೆ ಇವೆರಡು ಎತ್ತುಗಳು ತಂದು ಕೊಟ್ಟಾವ. ಹೆಸರು ಎತ್ತಿನ ಹೆಸರು ಹೆಚ್ಚಾಗೈತಿ. ಮೊದ್ಲಿಂದ ನಮ್ಮ ಬಾಬಾರದ ಹೆಸರು ಐತಿ, ಅದನ್ನ ಮುಂದುವರ್ಸ್ಕೊತ ಬಂದದ. ಇದೇ ರೀತಿ ಇನ್ನೂ ಹೆಸರು ಆ ಎತ್ತುಗಳು ನಿಮ್ಗ ಆ ಬಸವಣ್ಣ ಇನ್ನೂ ತಾಕತ್ ಹೆಚ್ಚಿಕೊಳ್ರಿ, ಇನ್ನೂ ಹೆಸರು ಕೊಡ್ಲಿ, ಇನ್ನೂ ಹೆಚ್ಚು ಬೆಳಿಲಿ. ನಿಮ್ಮಿಂದ 4 ಮಂದಿಗೆ ಇನ್ನೊಂದ್ 4 ಮಂದಿಗೆ ತೆರಬಂಡಿ ಗೊತ್ತಾಗತ್ತೆ ಅಂದ್ರೆ ಅದು ಆಗ್ಲಿ, ಚಲೋ ಆಗ್ಲಿ.
ನಮಸ್ಕಾರ. 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 ನಿಮ್ಮ ಹೆಸರು? ಕೃಷ್ಣಗೌಡ ಬಸಲಿಂಗಪ್ಪ ಪಾಟೀಲ್. ಕೃಷ್ಣಗೌಡ ಬಸಿಂಗಪ್ಪ. ನೀವೇನಾಗ್ಬೇಕು? ತಮ್ಮಾರ ಅವ್ರ ತಮ್ಮ. ನೀವು ಮೊದಲಿಂದನೂ ನೇಗ್ಲ ಅದು ಎಲ್ಲಾ ಇದನ್ ಮಾಡ್ತಿದ್ರಿ ಅಂತ ಕೇಳಿದಿರಿ. ಈಗ ಪೈಲ್ 40 ವರ್ಷ ಆತ್ರಿ ಜಾತ್ರೆ ಆಕೈತಿ ನಮ್ಮಲ್ಲಿ ಇಲ್ಲಿ. ಹಾ ರೀ. ಪೈಲ್ ನಾವ್ ಅಪ್ಪಾರ 20 ವರ್ಷ ಹಿಡ್ದ್ರಿ. ಹಾ ರೀ. ನಾವೊಂದ್ 20 ವರ್ಷ ಹಿಡ್ದಾನಿ. 20 ವರ್ಷ ನೇಗ್ಲ ಹಿಡಿದಿರಿ. ಹಿಡ್ದ್ರಿ. ಅಂದ್ರ ಈಗ ತೆರಬಂಡಿ ಆಗೋಕ್ಕಿಂತ ಮುಂಚೆ ಮೊದಲ್ ಏನಿತ್ತು ಅಂತಂದ್ರ ನೇಗ್ಲ ಅಂತ ಹೇಳಿ ಒಂದು ಸ್ಪರ್ಧೆ ಮಾಡ್ತಿದ್ರಿ. ಈಗ ಹೆಂಗ ತೆರಬಂಡಿ ಅನ್ನೋದೊಂದೊಂದು ಕ್ರೀಡೆ ಇತ್ತು, ಆಗ ಅದು ಆಗಿನ ಕಾಲದ ಹಿರಿಯರು ನೇಗ್ಲ ಸ್ಪರ್ಧೆ ಒಂದು ಮಾಡ್ತಿರು. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನೀವೇನ್ರ ಕೊಡಾಕ? ನೇಗಲ ಅಂದ್ರ ಅವಾಗೂ ನಮ್ ಕರ್ನಾಟಕದಾಗ ನಮ್ದ ಫಸ್ಟ್ ಜಾತ್ರೆ. ಹಾ ರೀ. ಅಷ್ಟ್ ದೊಡ್ಡ ಜಾತ್ರೆನ ಹಾಕಿತ್ತು ಮಾಲಿಂಗ್ಪುರ್ಕ್. 2 ದಿವಸ ನೇಗಲ್ ಹಾಕಿದ್ದು. ಈ 40 ಜೋಡ 50 ಜೋಡ ನೇಗಲ ಎಲ್ಲಾ ಕಡೆ 10 ಜೋಡ್ ಕೂಡ್ರಿ ನಮ್ಮಲ್ಲಿ 50 ಜೋಡ 40 ಜೋಡ ಹಾಕಿದ್ದು. ಆಗಿನ ಟೈಮ್ನಾಗ 40-50 ಜೋಡ ಹಾ. ನೇಗಲ್ಕ್ 40 ಜೋಡ್, ಕಲ್ಲಿಗ್ 40 ಜೋಡ್, ತೆರಬಂಡಿಗ್ 40 ಜೋಡ್. ಅವಾಗ ತೆರಬಂಡಿ ಅವಾಗ 3 ಇಡತ್ತಿದ್ವು. ಅಟ್ ದೊಡ್ಡ ಜಾತ್ರೆ ನಮ್ದು ಬೆಳ್ಕೊತ ಬಂದಿ. ಇನ್ನು ಮುಂದ್ ಹಂಗ ಬೆಳೆಸ್ಕೊತ ಹೋಯ್ತು. ಬೆಳಿಲ್ರಿ. ಈಗ ನೇಗ್ಲ ಅಂದ್ರೆ ಎಷ್ಟ್ ನಿಮಿಷ ಟೈಮ್ ಇರ್ತೈತ್ರಿ ಅದಕ್ಕೆ? ಅವಾಗ ಪೈಲ 10 ನಿಮಿಷ ಇರ್ತೈತ್ರಿ. ಬರ್ಬಾರ್ದ 8 ನಿಮಿಷ ಆತು, 6 ನಿಮಿಷ ಆತು. ಹಿಂಗ 6 ನಿಮಿಷ 8 ನಿಮಿಷ ಹಿಂಗ. ಅಂದ್ರೆ ನೀವು ಸತತವಾಗಿ 20 ವರ್ಷಗಳ ಕಾಲ ನೇಗ್ಲ ಸ್ಪರ್ಧೆಯನ್ನ ನಮ್ಮೂರ್ ಜಾತ್ರೆಗೆ 20 ವರ್ಷ ನೇಗಲ ಹಿಡ್ದನ್. ಅಂದ್ರೆ ಈಗ ನಿಮ್ದು 40 ವರ್ಷಗಳಿಂದ ಈ ಎತ್ತುಗಳನ್ನು ಬೆಳೆಸೋ ಸಂತತಿ ಆಗಿರ್ಬೋದು, ಈ ತರದ್ ಒಂದು ನಿಮ್ದು ಚಾಲ್ತಿನ ಐತ್ರಿ. ಈಗ ಈಗಿರೋ ಪರಿಸ್ಥಿತಿ ಹೆಂಗೈತಿ ಅಂತಪ್ಪ ಅಂದ್ರ, ಮನ್ಯಾಗ ಒಂದ್ ಟ್ರ್ಯಾಕ್ಟರ್ ಇದ್ದ ಸಾಕು, ಯಾಕೆ ಎತ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿ ನಮ್ ಜನರಿಗೆ ಬಂದ್ಬಿಟ್ಟೈತ್ರಿ. ಈಗ ಹಿಂಗ ಆಗೋದ್ರಿಂದ ಏನಾಗತ್ತಾವ ಅಂತಂದ್ರ, ನಮ್ಮ ಈ ದೇಶಿ ತಳಿ ಎತ್ತುಗಳೇನದಾವು ಉಳೇವಲ್ರಿ. ಅದಕ್ಕ ಕಾರಣ ಏನಪ್ಪಾ, ಅವು ಉಳಿಬೇಕು ಅಂತ ಈ ತರದ ಸ್ಪರ್ಧೆಗಳನ್ನ ಮಾಡೋದ್ರಿಂದ ಏನಾಕತಿ, ಆ ತರದ ಎತ್ತುಗಳನ್ನ ಕಟ್ಟೋರಿಗೆ 4 ಮಂದಿಗೆ ಮತ್ ಹುಮ್ಮಸ್ ಬರ್ತೈತಿ. ಈ ತರ ಸ್ಪರ್ಧೆಗಳನ್ನ ನಡೆಸೋದ್ರಿಂದ ಏನಾಕತಿ, ಎಷ್ಟೋ ಜನ ಕೇಳ್ತಿರ್ಬೋದು, ನೀವ್ ಎತ್ತುಗಳಿಗೆ ತ್ರಾಸ್ ಕೊಡ್ತೀರಿ, ಎತ್ತುಗಳಿಗೆ ಹೊಡಿತೀರಿ, ಮಾಡ್ತೀರಿ ಅಂತೇಳಿ. ಒಂದ್ ಸಲ ನೀವ್ ಏನ್ ಮಾಡ್ರಿ, ಇವ್ರನ್ನ ಮೇಸಾರ್ ನೋಡ್ರಿ. ಈಗ 40 ವರ್ಷದಿಂದ ಇವ್ರ ಈ ತರ ಇದನ್ನ ಮಾಡ್ಕೊತ ಬಂದಾರ ಅಂತಂದ್ರ, ಅವ್ರಿಗೆ ಎತ್ತಿನ ಮೇಲೆ ಎಷ್ಟು ಕಾಳಜಿ ಇರಬೇಕು, ಎಷ್ಟು ಪ್ರೀತಿ ಇರಬೇಕು ಅನ್ನೋದು ಇದರಿಂದ ಗೊತ್ತಾಕತಿ. ಈ ತರ ಮಾಡೋದ್ರಿಂದ ಏನಾಕತಿಪ್ಪ ಅಂತಂದ್ರ, ಎತ್ತುಗಳು ಇನ್ನೂ ಹೆಚ್ಚು ಬೆಳ್ಯಾಕ ಹುಮ್ಮಸ್ ಆಕತಿ. ಈ ತರ ಮಾಡೋದ್ರಿಂದ ರೀ. ಯಾಕಂದ್ರ ಈಗ ಆ ಕಡೆ ನೀವು ದಕ್ಷಿಣ ಕರ್ನಾಟಕದ ಭಾಗಗಳೆಲ್ಲ ನೋಡ್ರಿ, ಆ ಕಡೆ ಹಳ್ಳಿ ಕಾರದ ಒಂದ್ ಫೇಮಸ್ ಮಾಡ್ರಿ. ಆ ಕಡೆ ಹಳ್ಳಿ ಕಾರದ ಮಾಡ್ತಾರ್ರಿ, ಎಲ್ಲಾ ಮಾಡ್ತಾರ್ರಿ. ಈ ತರ ಜವಾರಿ ಎತ್ತುಗಳಂದ್ರೆ ಈ ಕಡೆ ಆ ಕಡೆ ಹಳ್ಳಿ ಕಾರ್ ರೇಸ್ ಅಂತ ಹೇಳಿ ಮಾಡ್ತಾರೆ. ಈಗ ಹೆಚ್ಚ ತೆರಬಂಡಿ ಅವ್ರದೇ ಕಟ್ಟಾರಿ ಎತ್ತಿನ ಎತ್ತುಗಳವ್ರದೇ ಯಾರ್ದಕ್ಕೂ ಇಲ್ಲ. ಎಲ್ಲಾ ಟ್ರ್ಯಾಕ್ಟರ್ ಮೇಲೆ ಹೊಡಿತಾರೆ. ಎಲ್ಲಾ ಟ್ರ್ಯಾಕ್ಟರ್ ನೋಡಾಕ್ ಸಿಗುವ ಅಂದ್ರೆ ತೆರಬಂಡಿ ಅವ್ರ ಏನ್ ಎತ್ತ ಮೇಸ್ತಾರ ಅಟ್ಟ ನೋಡಾಕ್ ಸಿಗ್ತಾವ. ಅಷ್ಟ ಕರೀರಿ. ಈಗ ಮತ್ತೇನ್ ಮಾಡ್ತಾರಿ, ಹೈನುಗಾರಿಕೆ ಬೇಕಂದ್ರೆ ಎಲ್ಲಾ ಜರ್ಸಿ ಕಟ್ಟಿ ಈ ತರ ಮಾಡ್ತಾರ್ರಿ. ಸೊ ಈಗ ಒಂದ್ ದೇಶಿ ತಳಿ ಎತ್ತುಗಳು ಉಳಿಬೇಕು ಅನ್ನಕಂದ್ರ ಈ ಕಾರಣ, ಈ ಆಟಗಳ ಮಾಡೋರ್ದೇ ಕಷ್ಟವಾಗಿ ಕಾರಣ ಆಕಾವ ಅಷ್ಟ. ಅದಕ್ ಬೆಂಬಲ ಕೊಡುವಂತ ದಗದ ನಮ್ಮದು. ಮಾಡ್ರಿ, ಅದನ್ನ ಬೆಂಬಲ ಕೊಡ್ರಿ. ಇನ್ನು ಹೆಚ್ಚಿಗೆ ನಿಮ್ಮಿಂದ ಹೆಚ್ಚಿಗೆ ಬೆಳಿಲ್ರಿ. ಈಗ ನೀವು ಪೈಲಾ ಯಾವ ಎತ್ತಿತ್ರಿ ನಿಮ್ ಕಡೆ? ಈಗ ತೆರಮಂಡಿಗೆ ಯಾವ ಎತ್ತ ಪೈಲಾ ಹೊಡಿರಿ? ನಾವ್ ಆಲ್ಮೇಲೆ ಎತ್ತಾರ. ಆಲ್ಮೇಲೆ ಎತ್ತ 2005 ಹುಡಿದ್ರ. ಅವಾಗ ಸ್ಟಾರ್ಟಿಂಗ್ ತೆರಬಂಡಿಯಾಗನ 2005. ಆಮೇಲೆ 2010 ಅಪರಾಯಿ ಎತ್ತ ಅಂತ ಹೇಳಿ ತಗೊಂಡ್ರಿ. ಅಪರಾಯಿ ಎತ್ತ 2010. 2011 ಒಂಟಗೋಡಿದು ನಲ್ಲಾಂಟಿ ಎತ್ತ ತಗೊಂಡ್ರಿ. ಒಂಟಗೋಡಿ ನಲ್ಲಾಂಟಿ. ಆಮೇಲೆ ದಾಸನಾಳ ರಾಜ ತಗೊಂಡು. ದಾಸನಾಳ ರಾಜ. ನಂದಗಾಂವ ಕೋಬ್ರಾ, ಬ್ಲಾಕ್ ಕೋಬ್ರಾ ಅದನ್ನ ತಗೊಂಡು. ಈಗ ಅದನ್ನ ಮಾರಿರಲ್ರಿ? ಅದನ್ನ ಮಾರಿದ್ರಿ. ಎಷ್ಟಕ್ ಮಾರ್ತೀರಿ ಅದು? ಅದ 6 ಲಕ್ಷಕ್ಕೆ. 6 ಲಕ್ಷಕ್ಕೆ ಮಾರ್ತೀರಿ. ಈಗ 36 ಲಕ್ಷಕ್ಕೆ ಇವನ್ ತಗೊಂಡ್ರಿ. ಇವೆರಡು ಜೋಡಿ ತಗೊಂಡ್ 36 ಲಕ್ಷ. ಈಗ 1 ವರ್ಷ ಆತ್ರಿ. 1 ವರ್ಷ ಆತು. ಈಗ 1 ವರ್ಷದಿಂದ ಕರ್ನನ್ 9 ಲಕ್ಷ ಕೊಡ್ತಾವ. 9 ಲಕ್ಷ ಕೊಟ್ಟು ಕರ್ನನ್ ತಗೊಂಡ್ರಿ. ಈಗ ನಿಮ್ದು ಪೈಲಾ ಒಂದ್ ಎತ್ ತೀರ್ಕೋತಲ್ರಿ, ಮಹಾಲಿಂಗಪುರ ರಾಜ ಅಂತ. ಅದ ದಾಸನಾಳ ಎತ್ತ ರಾಜ. ಅದ ತೀರ್ಕೊಂಡಾಗ ಎಷ್ಟೋ ಮಂದಿ ಬಂದು ಇದನ್ ಮಾಡಿ ಅದು ಎತ್ ನಿಮಗ್ ಬಾಳ ಹೆಸರು ಕೊಟ್ರಿ. ಅದು ಚಲೋ. ಅದು ಒಂದ್ ಅಂದಾಜ್ ಅಂದ್ರ ಎಷ್ಟ್ ಮಾಡಿರ್ಬೋದ್ರಿ ಅದು? ಅದು ಒಂದ್ 5-6 ಸೈಕಲ್ ಮೋಟರ್ ಮಾಡ್ತಾರೆ. ಅದೊಂದ್ 3-4 ಲಕ್ಷ ರೂಪಾಯಿ ಮಾಡಿ. ಅದು ಮಾಡಿದ್ರಿ. ಅದು ನಂಬರ್ ಆಗಿತ್ತು. ಅದು ನಂಬರ್ ನಿಮ್ದಂದ್ರ ಆಗಿನ ಹಿಡ್ಕೊಂಡ್ ಬಂದು ಮಹಾಲಿಂಗಪುರ ನಮ್ ಬಾಬಾರ್ ಹಿಡ್ದಾರಿ. ನಾವ್ ಹುಟ್ಟುಕಿದ್ದ ಪೈಲಾರ ನಮ್ ಬಾಬಾರ್ ಮೇಯಿಸ್ತಿದ್ರು. ಅವಾಗನ ಜಗಸ್ತಿದ್ರ ಅವ್ರು. ಅದನ್ನ ಅವ್ರ ನೋಡ್ಕೋತಾನ ನಾವು ಅದ್ರಾಗನ ಬೆಳೆದ್ ಬಿಟ್ಟಿ. ಈಗ ಅಂದ್ರ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಠ ಇನ್ನ ಬೆಳೆದ್ ಬಂದೈತ್ರಿ. ಈಗ ಮಹಾಲಿಂಗಪುರ ರಾಜ ಆದ್ಮೇಲೆ ಬ್ಲಾಕ್ ಕೋಬ್ರಾ ಅದು ಮಾಡಿದ್ರಿ. ಅದು ಇದನ್ ಮಾಡಿದ್ರಿ. ಅದಾದ್ಮೇಲೆ ಇವನ್ ಈಗ 36 ಲಕ್ಷ. ಈಗ ಇಲ್ಲಿ ಬಂದು ನಿಮ್ ಕಡೆ ಬಂದ್ ಇನ್ನೂ ಒಂದ್ 9-10 ತಿಂಗಳ. 9-10 ತಿಂಗಳ. ಈ 9-10 ತಿಂಗಳದಾಗ ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಅನಸ್ತೈತ್ರಿ ಎತ್ತುಗಳ ಬಗ್ಗೆ? ಅಂದ್ರ ಈ ಮುರುಗುಂಡಿ ಮತ್ತು ಸೂರ್ಯಾಂದು ಒಂದು ಜೀವನ ಚರಿತ್ರೆ, ಅವ್ ಎಲ್ಲಿ ಹುಟ್ಟಿದು, ಏನ್ ಮಾಡಿದು, ಅದನ್ನೆಲ್ಲ ಈಗ ಒಂದ್ ಆಲ್ರೆಡಿ ನಾನು ಒಂದ್ ವಿಡಿಯೋದಾಗ ಒಂದ್ ಸಣ್ಣ ಪರಿಚಯ ಕೊಟ್ಟೇನ್ರಿ. ನಿಮಗ್ ಹೆಂಗ್ ಅನಸ್ತೈತ್ರಿ ಈ ಎತ್ತುಗಳ ಬಗ್ಗೆ? ಏನು ಅವ್ ಬಂದಾಗಿಂದ ನಮಗೂ ಚಲೋ ಆಗೈತ್ರಿ. ಹೆಸರು ದ್ವಾರದಾಗೈತಿ. ಅವು ಎತ್ತುಗಳು ಚಲೋ ಜಿಗ್ಯಾಡಾಕ್ತಾವ. ಒಂದ್ ಹೆಸರು ಅಂತ ಕೊಟ್ಟ. ಹೆಸರು ಹೆಸರನ್ನ ನಮ್ಗ ಹೆಸರು ಅನ್ಕೋ ಅವ್ ಬೇಕಾದಟ್ ಕೊಟ್ಟಾವ. ಈಗ ಹೆಸರು ಕೊಟ್ಟಾವ. ಈಗ ನೀವು ತೆರಬಂಡಿ ಅನ್ನೋದಕ್ಕ ನೀವ್ ಹೆಂಗ ಒಂದ್ ಬೆಂಬಲಾಗಿ ನಿಂತೀರಿ, ನಿಮಗ ಬೆಂಬಲಾಗಿ ಎತ್ತುಗಳ ನಿಂತಾವ ಅಂತ ಹೇಳ್ಬೋದು. ನಮಸ್ಕಾರ. ಚಲೋ. ನಮಸ್ಕಾರ ಶ್ರೀನಿವಾಸನ. ಈಗ ನೀವು ಮೈದಾನದಾಗೆಲ್ಲ ನಾವು ನೋಡ್ತಿರ್ತೀವ್ರಿ, ಎತ್ತುಗಳು ಕಾಯಂ ನೀವು ಹಿಡ್ಕೊಂಡ್ ಬರ್ತೀರಿ. ನೀವು ಯಲನ್ಗಡವ್ರ ಅವ್ರಿಗೆ ಏನಾಗ್ಬೇಕು? ನೀವು ಅವ್ರ ಒಳ್ಳೆ ಆಗ್ಬೇಕು. ಮೊದ್ಲಿಂದ ಆದ್ರೂ ಎಲ್ಲಾ ಎತ್ತ ನೀವು ಮಾಡ್ಕೊತೀರಿ. ಎತ್ತ ಮೀಸೋದಾಗಿರ್ಬೋದು, ಎತ್ತ
ಹಿಂಗ ತಗೊಂಬರೋದು ನಾವ್ ಗುಡುದು ಮಾಡೋದು ಎಲ್ಲ ಹೆಂಗ ಅನಿಸ್ತೈತ್ರಿ ನಿಮ್ಗೆ ಈ ಒಂದ್ ನಮ್ಮ ಈ ತೆರಬಂಡಿ ಸ್ಪರ್ಧೆ ಒಳಗನ ಒಂದ್ ಹೆಸರು ಮಾಡಿರುವಂತ ಎತ್ತುಗಳ್ರಿ ಈಗ ಸೂರ್ಯ ಮತ್ತು ಮುರುಗುಂಡಿ ಅಂತಂದ್ರ ಎಲ್ಲೆಲ್ಲಿ ಹೋದ್ರು ಸೂರ್ಯ ಮುರುಗುಂಡಿ ಅನ್ನೋದೊಂದು ಹೆಸರಾಗೈತಿ. ಈಗ ಅಂತ ಎತ್ತುಗಳು ನೀವು ಬಿಡ್ಕೊಂಡ್ ಬರ್ತಿರ್ತೀರಿ ಮೈದಾನದಾಗ ಅಂದ್ರೆ ನಿಮ್ಗೊಂದು ಫೀಲ್ ಹೆಂಗ್ ಈಗ ನಾವೆಲ್ಲಿ ಜಾತ್ರೆಗೆ ಹೋದ್ರು ಸೂರ್ಯ ಮುರುಗುಂಡಿ ಬಂದೈತ್ಲೋ ಅಂತ ನಾವ್ ನೋಡಾಕ್ ಹೋದ್ರು ಸರಿ ಹೇಳ್ತಾರ. ಈಗ ನೀವು ಮೊದಲ ರಾಜನ್ ಹುಡ್ತಿದ್ರಲ್ರಿ ನಿಮ್ ಈಗ ಮಾಲಿಂಪುರದಾಗ ಇದ್ದಾಗ ಅವಾಗಿಂದನೂ ನೀವು ಮೈದಾನಕ್ಕೆ ಹೋಗತ್ತೀರಿ ಹೋಗಿದ್ದೀವ್ರಿ ಅವಾಗಿಂದನೂ ಹೋಗತ್ತೀರಿ. ಹೋಗಿದ್ವಿ. ಈಗ ರಾಜಾನ ಯಾವ್ಯಾವ ಎತ್ತುಗಳು ಕೂಡ ಹುಡಿದ್ರಿ ಅವಾಗ ಮಾಲಿಂಪುರ ರಾಜಾನ? ಅದನ್ನ ಅಕ್ಕಿ ಮಾಡಿ ಒಂಟಿ ಸಲ್ಗನ್ ಜೋಡಿ ಹೊಡಿದ್ವಿ, ಹಾ ರೀ. ಮುರುಗುಂಡಿ ಎತ್ತಿನ ಜೋಡಿ ಹೊಡಿದ್ವಿ, ಬ್ಲಾಕ್ ಕುಬ್ರಾ ಜೋಡಿ ಹೊಡಿದ್ವಿ, ಮತ್ತ ಒಂಟಗೋಡಿ ಹಿಂದೂಸ್ತಾನ್ ಜೋಡಿ ಹೊಡಿದ್ವಿ, ಹೊಸೂರು ಉಡಾಳ್ ಜೋಡಿ ಹೊಡಿದ್ವಿ, ಯಾದವಾಡ ಕೇಸರಿ ರಾಜ ಜೋಡಿ ಹೊಡಿದ್ವಿ. ಆಲ್ಮೋಸ್ಟ್ ಒಟ್ ಎಲ್ಲಾ ದೊಡ್ಡ ದೊಡ್ಡ ಎತ್ತುಗಳು ಕೂಡ ಆ ರಾಜಾನು ಹೊಡಿದ್ವಿ ಅದನ್ನೆಲ್ಲ ಅವಾಗ ಅದು ಹೆಸರು ಮಾಡಿ. ಮಾಡಿದ್ವಿ. ಈಗ ಅದಾದ್ಮೇಲೆ ಮತ್ತ ರಾಜನ ಆದ್ಮೇಲೆ ಬ್ಲಾಕ್ ಕೊಬ್ರಾ ಐತ್ರಿ ನಿಮ್ ಮನ್ಯಾಗ ಅಂದ್ರ ಇದ್ದಿದ್ದು ಹಾ ರೀ. ಬ್ಲಾಕ್ ಕೊಬ್ರಾ ಅದು ಯಾವ್ಯಾವ ಎತ್ತುಗಳು ಕೂಡ ಹೊಡಿದ್ರಿ ಅದು ಎಷ್ಟು ಮೈದಾನ ಪೈಲ ಆಗ್ತದೆ ಅದನ್ನ ಇದನ್ನ ಇಟ್ನಾಳ ರಾಜ್ಕುಮಾರನ್ ಜೋಡಿ ಹೊಡಿದ್ವಿ, ರಾಜ ನಮ್ ದಾಸನಾಳ ಎತ್ತಿನ ಜೋಡಿನು ಹೊಡಿದ್ವಿ, ಹಾ. ಮತ್ತ ಬಬಲಾದಿ ಹಿಂದೂಸ್ತಾನ್ ಜೋಡಿನು ಹೊಡಿದ್ವಿ, ಹಿಂದೂಸ್ತಾನ್ ಅಂತ ಹೇಳಿ ಬಬಲಾದಿ ಅದ್ರ ಜೋಡಿನು ಹೊಡಿದ್ವಿ. ವಾಪಸ್ ಅದು ಈಗ ಮಾರಿದ್ದಿ ಯಾವಾಗ ಮಾರ್ತೀರಿ ಅದ? ಈಗ ಅದ ಇವ್ರು ತಗೊಂಡ್ ಮೇಲ್ತ ಮಾರಿದ್ವಿ. ಇವ್ನ ತಗೊಂಡ್ಮೇಲನ ಒಂದ್ 2 ತಿಂಗಳಿಗೆ ಮಾರಿದ್ವಿ. 2 ತಿಂಗಳಿಗೆ ಮುದೋಳಕ್ ಮಾರ್ತೇನ್ರಿ? ಹಾ ರೀ, ಎಷ್ಟಕ್ ಮಾರಿದ್ರಿ ಅದನ್ನ? ಇದನ್ನ 6 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಮುದೋಳಕ್ ಮಾರಿದ್ರಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆನ ಇವ ನಿಮ್ಮ ಸೂರ್ಯ ಮತ್ತು ಮುರುಗುಂಡಿ ತಗೊಂಡಿದ್ವಿ. ಇವನ್ ತಗೊಂಡಿದ್ 36 ಲಕ್ಷ ಕೊಟ್ಟು ತಗೊಂಡಿದ್ವಿ. ಹಾ. ಈಗ ಇದು ಬಂದಾಗಿಂದ ನಿಮಗ ಹೆಂಗ್ ಅನ್ಸುತ್ತೆ ಮುರುಗುಂಡಿ ಸೂರ್ಯ ಅಂದ್ರೆ ಮೈದಾನದಾಗ ಮುರುಗುಂಡಿ ಅವತಾರ ಒಂದು ನೋಡುದಂದ್ರ ಎಲ್ಲರಿಗೂ ಅದೊಂದು ಕ್ರೇಜ್ ಆಗಿ ಹೋಗ್ತೈತಿ. ಮುರುಗುಂಡಿ ಅದೊಂದ್ ಸ್ವಲ್ಪ ಕಾಡೋದು ಅದ್ರ ಅದೊಂದು ಗತ್ ಮೇಂಟೈನ್ ಮಾಡೋದು ಅದ್ರ ನಿಂದ್ರುದು ಒಂದು ಸ್ಟೈಲ ಎಲ್ಲರಿಗೂ ಅದೊಂದು ಬಹಳ ಒಂದು ಇಷ್ಟ. ಮನ್ಯಾಗನು ಹಂಗ ಇರ್ತೈತಿ ಅಂದ್ರೆ ಸಮಾಧಾನ ಮನ್ಯಾಗ ಹೆಂಗ ಮನ್ಯಾಗ ಸಮಾಧಾನ ಬಾಳ ಇರ್ತೈತ್ರಿ. ಈಗ ನೋಡ್ರಲ್ಲ ಈಗ ಸುಮ್ಮನೆ ಇರ್ತೈತಿ. ಮೈದಾನಕ್ ಹೋದ್ರ ಅಟ್ಟ ಮೈದಾನಕ್ ಹೋದ್ರ ಅದ್ರದೊಂದು ರುದ್ರಾವತಾರನ ಅನ್ನೋದ್ರಿ ಅದಕ್ಕೆ ಅದು ಒಂಥರ ಜನರಿಗೆ ಕ್ರೇಜ್ ಹುಟ್ಟಿಸ್ತೈತ್ರಿ. ಅಂದ್ರ ನೋಡಾರ್ಗ ಅದೊಂಥರ ನೋಡಾಕ್ ಬಂದಿರ್ತಾರ ಒಂಥರ ಚಂದ ಅನಸ್ತದ. ಅದ ಮೈದಾನಕ್ ಹೋಗ್ಲಿಕ್ಕೂ ಮುರುಗುಂಡಿ ಬಂದೈತಿಲ್ಲ ಬಂದತಿಲ್ವ ಅಂತ ಕೇಳ್ತಾರೆ. ಸೂರ್ಯ ಮುರುಗುಂಡಿಕ್ಕಿಂತಲೂ ಮತ್ತೆ ಸೂರ್ಯನ್ ಹೊಡಾಕ್ ಹತ್ತಿದಂದ್ರ ಪೈಲಾ ಸೂರ್ಯ ನಿಮ್ ಕಡೆ ಬಂದೀಗ ಒಂದ್ ಎಷ್ಟು ಮೈದಾನ ಮಾಡಿರ್ಬೋದು ಪೈಲಾ? ಒಂದ್ 25 ಮೈದಾನ ಅದು ಮಾಡಿರ್ಬೇಕು. 20ರಿಂದ 25 ಮೈದಾನ ಇಲ್ಲಿ ನಿಮ್ ಕಡೆ ಬಂದ್ಮೇಲ್ತ 9 ತಿಂಗಳದೊಳಗ ಫಸ್ಟ್ ಮಾಡೈತ್ರಿ. 2 ನಂಬರ್ ಅದು ಬಾಳ ಮತ್ತ 2 ನಂಬರ್ ಅವೆಲ್ಲ ಈಗ ಸೂರ್ಯನ ಮತ್ತ ಎದುರುಗಡೆ ಯಾವ ಎತ್ತಿನ ಕೂಡ ಜಾಸ್ತಿ ಹುಡಿದ್ರಿ ಸೂರ್ಯನ ಬಬಲಾದಿ ಸರ್ಜನ್ ಜೋಡಿ ಹೊಡಿದ್ವಿ, ಮತ್ತ ಒಂಟಗೋಡಿ ರಾಮನ್ ಜೋಡಿ ಹೊಡಿದ್ವಿ, ಈ ಮುರುಗುಂಡಿ ಎತ್ತಿನ ಜೋಡಿನ ಹೊಡಿದ್ವಿ. ಸೂರ್ಯ ಮುರುಗುಂಡಿ ಅದ್ರದ್ದು ನಿಮ್ಗೆ ಕೇಳ್ಬೇಕ್ರಿ ನಾ ಈಗ ಸೂರ್ಯ ಮತ್ತು ಮುರುಗುಂಡಿ ಈಗ ನನಗ ಗೊತ್ತಿರೋ ಪ್ರಕಾರ ಅದೆಂದ ಸೂರ್ಯ ಮತ್ತು ಮುರುಗುಂಡಿ ಅಕ್ಕಿ ಮಾಡಿದ್ದಾಗಿಂದನು 100ಕ್ಕಿಂತ ಹೆಚ್ಚು ಮೈದಾನ ಪೈಲ ಆಗ್ಯಾವ ಅಂತ ಮುರುಗುಂಡಿ ಮತ್ತು ಸೂರ್ಯ ಅದಕ್ಕೆ ಹೆಚ್ಚಾಗ್ಯಾವ್ರಿ. 100ಕ್ಕಿಂತ ಇನ್ನ ಹೆಚ್ಚಾಗ್ಯಾವ ಮೈದಾನ ಪೈಲ. ಈಗ ಇಲ್ಲಿ ಬಂದ ಮೇಲೂ ಜೋಡಿ ಹುಡಿರಿ ನೀವು ಸೂರ್ಯ ಹೊಡಿಯೋದಿರ್ಲ ಜೋಡಿ ಯಾವ ಮೈದಾನ ಸಂಸದಿ ಹೊಡಿಯೋದಿರಿ, ಕೊಪ್ಪದಟ್ಟಿ ಹೊಡಿಯೋದಿವಿ. ಅಲ್ಲಿ ಎಷ್ಟು ನಂಬರ್ ಆಗಿ ಸಂಸದಿಯಾಗ ಫಸ್ಟ್ ಆಗ್ಯಾವ್ರಿ, ಅಲ್ಲಿ ಫಸ್ಟ್ ಆಗ್ಯಾವ. ಇಲ್ಲಿ ಕೊಪ್ಪದಟ್ಟಿ ಫಸ್ಟ್ ಆಗ್ಯಾವ, ಕೊಣ್ಣೂರಾಗ 2 ನಂಬರ್ ಆಗ್ಯಾವ ಜೋಡಿನ ಹೊಡಿದ್ರಿ. ಮತ್ ಚಿಸ್ಕಂಡ್ಯಾಗ ಫಸ್ಟ್ ಆಗ್ಯಾವ್ರಿ. ಅಂದ್ರೆ ಈಗ ನೀವು ಇಲ್ಲಿ ಬಂದ ಮೇಲೂ ಈಗ ಬರೀ 9 ತಿಂಗಳದಾಗ ಮತ್ತೆ ಜೋಡಿ ಹೂಡಿ ಸಾಕಷ್ಟು ಬಹುಮಾನಗಳನ್ನ ಅದು ಗೆದ್ದೈತೆ. ಹಾಗೆಲ್ಲ ಈಗ ಮತ್ತ ಸೂರ್ಯನ ಕೂಡ ನೀವು ಮತ್ತೆ ಯಾವ್ಯಾವ ಎತ್ತುಗಳು ಕೂಡ ಹೊಡಿತೀವಿ ಸೂರ್ಯನ? ಕಣಬೂರು ಉಡಾಳ ಜೋಡಿ ಹೆಚ್ಚು ಹೊಡಿದ್ರಿ ನಾವು, ಬಾಳ ಸರಿ ಫಸ್ಟ್ ಆಗೈತಾರ ಜೋಡಿನ ಕೂಡಿ. ಕಣಬೂರು ಉಡಾಳ ಕೂಡ ನೀವು ಸೂರ್ಯನ ಜಾಸ್ತಿ ಫಸ್ಟ್ ಮಾಡಿ ಎಲ್ಲೆಲ್ಲಿ ಫಸ್ಟ್ ಆಗುತ್ತೆ? ಕೊಳವಿ ಫಸ್ಟ್ ಆಗೈತ್ರಿ, ಕೊಳವಿ ಮೈದಾನ, ನಿಡೋಣಿ, ಅರ್ಜುನ್ಗಿ, ಇಲ್ಲಿ ಚನಾಳ, ಈ ಸೂರ್ಯ ಮತ್ತ ಕಣಬೂರು ಉಡಾಳ ಕೂಡಿ ಈಗ ನಮ್ಗ್ ಗೊತ್ತಿದ್ದು ಇಟ್ಟ ಬೇಕಿದಿನ ಬಾಳ ಕಡೆ ಫಸ್ಟ್ ಆಗ್ಯಾವ, 2 ನಂಬರ್ ಆಗ್ಯಾವ. ಈಗ ಇತ್ತೀಚೆಗೆ ಹುಡಿದಂತಂದ್ರ ನೀವು ಸೂರ್ಯನ ಇದ್ರ ಕೂಡ ಹೊಡಿರಿ, ಸರ್ಜಾನ್ ಕೂಡ ಜಾಸ್ತಿ ಹೊಡಿದ್ರಿ. ಮತ್ತೆ ಅವೊಂದ್ 5-6 ಕಡೆ ಫಸ್ಟ್ ಆಗ್ಯಾವ್ರಿ. ಪೈಲ ಆದ್ರಿ 5-6 ಕಡೆ ಅವು ಎಲ್ಲ ಬೈಕ್ ಮೈದಾನ ಎಲ್ಲ ಬೈಕ್ ಈ ಪ್ರೈಸ್ ಇದ್ದಲ್ಲಿ ಎಲ್ಲ ಕೂಡ ಅವು ಅಂತ ಮೈದಾನ. ಈಗ ಮುರುಗುಂಡಿ ಒಂದ್ ಸ್ವಲ್ಪ ದಿನ ಈಗ ನೀವು ಗ್ಯಾಪ್ ಕಟ್ಟಿದ್ರಿ, ಏನ್ ಅದಕ್ಕ ಕಾರಣ ಏನ್ ಹೇಳ್ರಿ? ಅದೊಂದ್ ಸ್ವಲ್ಪ ಉಡಾತನ ಮಾಡಿ ಅದ್ ಸ್ವಲ್ಪ ಮುಗಿ ಕಟ್ಟಸ್ಕೊಂಡಿತ್ರಿ. ಆರಾಮಿದ್ರಿ? ಹಾ ರೀ, ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಕಟ್ಟಸ್ಕೊಂಡಿತ್ತು. ಒಂದ್ 3 ತಿಂಗಳ ಗ್ಯಾಪ್ ಇತ್ತು. 3 ತಿಂಗಳ ಕಟ್ಟಿ ಹುಡಿದ್ರಿ. ಈಗ ಮೊನ್ನೆ ನೀವು ಮತ್ತೆ ರೀಸೆಂಟ್ ಆಗಿ ಹುಡಿದಂತಂದ್ರ ನಾವ್ಲಿ ಮೈದಾನ ಹುಡಿದ್ರಿ. ಅದ್ ಮತ್ತ ಉಡಾಳತನ ಮಾಡಿ ಅದ ನಾ ಗತ್ ಬಿಡಂಗಿಲ್ಲ ಅನ್ನೋ ಹಂಗ ರೀತಿಲಿ ಮತ್ತ ಅದ್ರದ ಉಡಾಳತನ ಅದ ಚಾಲನ ಮಾಡಿದ್ರಿ. ಅದ್ರ ಉಡಾಳತನಲ್ಲಿ ಅದ್ರ ಅಲ್ಲಿಯೂ ನಂಬರ್ ಆತನ್ರಿ? ಇಲ್ರಿ, ಅಲ್ಲಿ ಒಂದ್ ಸ್ವಲ್ಪ ಇದನ್ನಾಗಿ ನಂಬರ್ ಉಡಾಳತನ ಮಾಡಿ ಓಡಾಡಿ ತನ್ಕೊಂಡ್ ಸ್ವಲ್ಪ ಅವತ್ತೇನಾಗಿತ್ತು ಅವತ್ ಕಡಿಮೆ. ಆದ್ರ ಆ ಮುರುಗುಂಡಿ ಅದ್ರದೊಂದು ಹೆಸರ ಅದಕ್ಕೊಂದ್ ಜನಕ್ಕಿರೋ ಒಂದು ಫ್ಯಾನ್ ಬೇಸ್ನ ಒಂದು ದೊಡ್ಡದೈತೆ ಅನ್ಸುತ್ತೆ.
ಬಾಳ ಐತ್ರಿ. ಹೋದಾಗ ನಮ್ ತೆರವಂಡಿ ರೇಸ್ನಾಗ ಹೆಚ್ಚ ಕಾಣಿಸ್ತಾರ್ರಿ. ಕರ್ಮಂಡಿ ರೇಸ್ದಾಗನ ಒಂದ್ ಹೆಚ್ಚು ಕಾಣ್ತಂದ್ರ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಮಾನಿಂಗ್ ಗಲ್ಲಂಗೌಡ ಪಾಟೀಲ್. ನೀವು ಏನಾಗ್ಬಿಟ್ರಿ? ಎಲ್ಲಗೋಟ್ರ ಮಗ ಆಗ್ಬೋದು. ಅವ್ರ ಮಗ. ಹಾ. ನಿಮಗ ಈಗ ನೀವು ಎಷ್ಟು ವರ್ಷ ಆತ್ರಿ ಈಗ ನಿಮ್ ತೆರವಂಡಿಗೆ ಬರಾಕ? ನಾವು ಪಸಂದ್ ನಮಗ್ ತಿಳಿಯಾಕೈತಿದ ಅಂದ್ರ ತೆರಬಂಡಿ ಬೆನ್ನ ಅದೀವ್ರಿ ಇವತ್ತು. ನೀವು ಸಣ್ಣಗಿದ್ದಾಗಿಂದ ಪೈಲ ಹಿಡ್ಕೊಂಡ್ ಆದ್ರೂ ಬೆನ್ನ ಹತ್ತಿ ಹೋಗತಿದ್ರಿ, ಈಗ ಆದ್ರೂ ಬೆನ್ನ ಹತ್ತಿರತ್ತೇವ. ಬರತ್ತೀರಿ. ಹಾ. ಅಂದ್ರೆ ಈಗ ಮತ್ತೆ ಈಗ ಮುರ್ಗುಂಡಿ ಸೂರ್ಯ ತಗೊಂಡಾಗಿಂದ ನಂತರ ಮೈದಾನಕ್ಕೆ ಬರೋದು ಹೆಚ್ಚಾಗಿ ಹೆಚ್ಚಾಗೈತ್ರಿ. ಒಟ್ ಮುರುಗುಂಡಿ ತಗೋಬೇಕು ಅನ್ನೋದೊಂದು ನಮ್ಮದು ಬಹುದಿನದ ಆಸೆ ಐತ್ರಿ. ಒಟ್ ಅದನ್ನೊಂದ್ ಹಾ ರೀ. ಅದನ್ನೊಂದ್ ಎತ್ತ ನೋಡ್ರಿ, ಒಟ್ಟ ಮನ್ಯಾಗ ಇಂತದೊಂದ್ ಕಟ್ಟಬೇಕು, ಹಾ ರೀ. ಮಾಡ್ಬೇಕು, ಇದು ಒಮ್ಮೆ ನಮ್ಮ ಮನ್ಯಾಗ ಇರ್ಲಿ ಅನ್ನೋ ರೀತಿ ಒಳಗ ತುಂಬಾ ಇಷ್ಟಪಟ್ಟು ತಗೊಂಡಿದ್ವಿ. ಮುರ್ಗುಂಡಿ. ಹಾ, ರೊಕ್ಕ ಹೆಚ್ಚಾದ್ರ ಆಗ್ಲಿ, ರೊಕ್ಕದ ಪ್ರಶ್ನೆ ಬರಲ್ಲ. ಅದೊಂದ್ ಇದ್ರೆ ಮನೇಲಿ ಒಂದ್ ವ್ಯಾಲ್ಯೂ ಇರುತ್ತೆ. ಹಾ. ಈ ರೀತಿ ಒಳಗ ಅದೊಂದ್ ಎತ್ತ ತಗೊಂಡಿದ್ರಿ. ಈಗ ಅದ್ರ ಮೇಲೆ ಮುರ್ಗುಂಡಿ ಈಗ ನನಗ್ ಗೊತ್ತಿದ್ದಂಗ್ರಿ, ಅವ್ರು ಫಸ್ಟ್ ಅಕ್ಕಿ ಮರಡಿಗೆ ತಗೊಂಡಾಗ 60,000 ರೂಪಾಯಿ ಕೊಟ್ಟು ಒಂದು ನಂದಗಾಂವ್ ಇದು ಮುರ್ಗುಂಡಿ ಅನ್ನೋ ಊರಿನಿಂದ 60,000 ರೂಪಾಯಿ ಕೊಟ್ಟು ಅವ್ರ ಅಕ್ಕಿ ಮರಡಿಗೆ ತಗೊಂಡಿದ್ರು. ಹೌದು. ಈಗ ಈ ಎತ್ತಿನ ಬೆಲೆ ನೀವು ತಗೊಂಡಿದ್ದು ಎರಡು ಜೋಡಿಲೆ ತಗೊಂಡಿದ್ದು 36 ಲಕ್ಷ ಕೊಟ್ಟಿರಿ. ಹೌದು. ಈಗ ನಿಮಗ್ ಏನೇನ್ ಗೊತ್ತೈತ್ರಿ ಅಂದ್ರ ಮುರ್ಗುಂಡಿ ಒಂದ್ 60,000 ರೂಪಾಯಿ ಬಹುಮಾನದಿಂದ ಒಂದು 36 ಲಕ್ಷ ರೂಪಾಯಿ ಬಹುಮಾನ ಮೆಟ್ಲು ಏರ್ಬೇಕಂತಂದ್ರ ಮುರ್ಗುಂಡಿ ಅದ್ ಎಷ್ಟ್ ಹೆಸರು ಮಾಡಿತ್ತು, ಅಥವಾ ಸೂರ್ಯ ಅದ್ ಎಷ್ಟ್ ಹೆಸರು ಮಾಡಿತ್ತು ಅನ್ನೋದು ನಾವು ಪೈಲೆ ಹಿಡ್ಕೊಂಡ್ ನೋಡ್ತೀವಲ್ಲ, ಒಂದ್ 2-3 ವರ್ಷದಿಂದ ಜಾತ್ರೆ ಮಾಡ್ತೀವಲ್ಲ, ಮುರುಗುಂಡಿ ಅಂದ್ರೆ ಅದೊಂದು ಬಂದ್ರೆ ಒಂದ್ ಬ್ರ್ಯಾಂಡ್ ಇರುತ್ತೆ. ಹಾ, ಅದೇ ರೀತಿ ಜಾತ್ರೆಯಲ್ಲಿ ಕ್ರೇಜು, ಅದ್ರ ಹವಾ ನೋಡಿ ನಮಗೂ ತಗೋಬೇಕು ಅನ್ನೋ ಕುತೂಹಲ ಇನ್ನೂ ಹೆಚ್ಚಾಗಿ ಆಯ್ತು. ಹೆಚ್ಚಾಗಿ. ಅದ್ರ ಸಲುವಾಗಿ ನಾವೇ ತಗೊಂಡ್ಬಿಡೋಣ. ಈಗ ನಿಮ್ದು ಇನ್ನೊಂದು ತೆರಬಂಡಿ ಅತ್ತ ಕರ್ಣ ಅಂತ ಹೇಳಿ ತೆರಬಂಡಿ ಅತ್ತ ಐತ್ರಿ, ಅದನ್ನ ಎಲ್ಲಿಂದ ತಗೊಂಡ್ರಿ ಫಸ್ಟ್? ಶಿರೋಳ ತಂತ್ರ ತಗೊಂಡ್ವಿ. ಶಿರೋಳಿಂದ ತಗೊಂಡ್ರಿ. ಎಷ್ಟಕ್ಕೆ ತಗೊಂಡಿದ್ರಿ ಅದನ್ನ? ಅದನ್ನ 9 ಲಕ್ಷ ತಗೊಂಡ್ವಿ. 9 ಲಕ್ಷ ಕೊಟ್ಟು ಶಿರೋಳಿಂದ ನೀವು. ಹಾ. ಈಗ ಅದನ್ನ ತಗೊಂಡಾಗಿಂದ ಅದು ಎಷ್ಟು ನಂಬರ್ ಮಾಡಿದ್ರಿ? ಎಲ್ಲಿ? ಅದು ಹಲವಾರು ತಿಂಗಳಲ್ಲಿ ಮಾಡಿದೆ. ನಮಗ್ ನೆನಪಿರೋದು ಮಾರಾಪುರ ಪ್ರಥಮ ಮಾಡಿದೆ, ಚನಾಳು, ಒಂಟಗೋಡಿ 2, 3, ಯಾಡಾಗಿದೆ. ಮಿರ್ಜಿ 4 ನಂಬರ್ ಏನೋ ಆಗಿದೆ 1 ಲಕ್ಷ ಮೈದಾನದಲ್ಲಿ. ಇದೇ ರೀತಿ ಹಲವಾರು ತಿಂಗಳಲ್ಲಿ ಮಾಡಿದೆ. ಅದು ನಿಮ್ದೊಂದು ಹೆಸರು ಮಾಡಿದೆ. ನಮ್ಮ ಪೈಲೆ ಹಿಡ್ಕೊಂಡ್ 40 ವರ್ಷ ಆದ್ರೂ ನಮ್ಮ ಅಪ್ಪಗಳ ಕಾಲದಿಂದ ಮಾಡ್ಕೊತ ಬಂದಿದ್ದಾರೆ. ಇವು ಭ್ರಾಂತಿ ಇನ್ನೂ ಹೆಚ್ಚು ಕ್ರೇಜ್ ಆಗಿದೆ ಜಾತ್ರೆಯಲ್ಲಿ. ಜಾತ್ರೆ ಹಾ. ಆದ್ರೂ ಇದ್ರದೊಂದು ಹೆಸರು ಇತ್ರಿ. ಇತ್ರಿ. ನಿಮ್ ಕಡೆ ಬಂದ ಮೇಲೆ ಇನ್ನು ಹೆಚ್ಚು ಒಂದ್ ರಾಜಾಗಳ ತರ, ಮಾಲಿಮುರದಲ್ಲಿ ಏನ್ 3 ರಾಜ ಅಂತಾರ, ರಾಜಾಗಳ ತರ ಇವು ಮೆರೀತಿದ್ದಾವೆ. ಹಾ. ಈಗ ಆಲ್ಮೋಸ್ಟ್ ನನಗ ಗೊತ್ತಿರೋ ಪ್ರಕಾರ ಈಗೇನ್ ಇದೊಂದ್ ತೆರಬಂಡಿ ಒಂದ್ 20 ವರ್ಷ ಹಿಸ್ಟ್ರಿ ಐತ್ರಿ. ಹಾ. ಈ ಹಿಸ್ಟ್ರಿ ಒಳಗನ ಅತಿ ಹೆಚ್ಚು ಬಹುಮಾನಗಳನ್ನ ಇಟ್ಟ ಮೈದಾನ ನಡೆಸೋದಂತಂದ್ರ ನಿಮ್ಗೆ ಈ ಮಾಲಿಂಗಪುರ ಮೈದಾನ ಅಂತ ಹೇಳಿ ನಾವು. ಹೌದ್ರಿ. ಈಗ ನೀವು 3 ವರ್ಷಗಳ ಹಿಂದೆ ಒಂದು ಕಾರ್ ಬಹುಮಾನ ಏನೋ ಇಟ್ಟಿದ್ರಿ. ಹೌದ್ರಿ. ಅದ್ರ ಬಗ್ಗೆ ನಿಮ್ ಅನಿಸಿಕೆ ಹೆಂಗ ಅನಿಸ್ತು? ಕಾರ್ ಗಾಡಿ ಬಹುಮಾನ ಇಟ್ಟಿದಿರಿ, 10 ಸೈಕಲ್ ಮೀಟರ್ ಇಟ್ಟಿದ್ವು. ಒಂದ್ ಕಾರ್ ಗಾಡಿ, ಪೈಲಾ ಕಾರ್ ಗಾಡಿ, ಆಮೇಲೆ 10 ಸೈಕಲ್ ಮೀಟರ್, 10 ಸೈಕಲ್ ಮೋಟರ್, ಹಿಂದ್ 25 ಬಹುಮಾನ ಮಾಡಿದ್ದೀರಿ. ಮತ್ತ್ ಹಿಂದ್ 25 ಬಹುಮಾನ, ಎಲ್ಲಾ ಟೋಟಲ್ ಕೂಡಿ 25 ಬಹುಮಾನ ಮಾಡಿದ್ದೀರಿ. 25 ಬಹುಮಾನ. ಅಂದ್ರ ಅದ್ರದೊಂದು ಅಂದಾಜ್ ನೀವು ಬರೀ ಬಹುಮಾನಕ್ಕ ಒಂದ್ ಅಂದಾಜ್ ಖರ್ಚು ಎಷ್ಟಾಗಿರ್ಬೋದ್ರಿ? ಅದ್ರ ಅಂದಾಜ್ ಖರ್ಚು ಒಂದ್ 18 ಲಕ್ಷ ರೂಪಾಯಿ ಬಹುಮಾನದ ಅಷ್ಟ ಆಗಿತ್ತು. ಬರೀ ಬಹುಮಾನ ಅಷ್ಟೇ ಕೊಡೋದಂದ್ರ ಒಂದ್ 18 ಲಕ್ಷ ರೂಪಾಯಿ. 18 ಲಕ್ಷ ರೂಪಾಯಿ. ಈಗ ಒಂದು ಈ ರೀತಿ ಒಂದು ದೊಡ್ಡ ಮೈದಾನಗಳಿಗೆಲ್ಲ ನಾವು ನೋಡ್ತೀವ್ರಿ. ಈಗ ನಾವು ಇನ್ಸ್ಟಾಗ್ರಾಮ್ ನಾಗ ಆಗಿರ್ಬೋದು, ನಾವು ನೋಡಿರ್ಬೋದು, ಈ ಕೂಡುಗಾಡ ರೇಸ್ ಆಗಿರ್ಬೋದು, ಅಥವಾ ಈಗ ನಾವು ಮಹಾರಾಷ್ಟ್ರದಾಗ ಬೈಲ್ಗಾಡ ಶಿರತ, ಅಲ್ಲೆಲ್ಲ ಏನ್ ಮಾಡ್ತಾರ ಅಂತಂದ್ರ ಈ ದೊಡ್ಡ ದೊಡ್ಡ ಬಹುಮಾನಗಳನ್ನ ಇಟ್ಟ ಮೈದಾನಗಳನ್ನ ಮಾಡಿ ಆ ಎತ್ತಿನ ಒಂದು ರೇಸ್ ಅನ್ನ ಅತಿ ಹೆಚ್ಚು ಹವಾ ಮಾಡಿದ್ರಿ. ಆ ತರ ಒಂದು ನಮ್ಮ ತೆರಬಂಡಿ ಒಳಗನು ಹವಾ ಆಗ್ಬೇಕು ಅನ್ನೋದಾತಂದ್ರ ಈ ತರ ಮೈದಾನಗಳ ನಮಗ್ ಬಾಳ ಕಾರಣ ಆಗ್ತಾವ. ನಾವು ಮಾಲಿಂಪುರದಾಗ ಸತತ ಮಾಡ್ಕೊತ ಬಂದಿವ್ರಿ. ಇನ್ನು ಮುಂದಾದ್ರೂ ನಾವು ಇದಕ್ಕೆ ಹೆಚ್ಚು ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕು ಅನ್ನೋದಿದೆ. ನೋಡೋಣ್ರಿ, ದೇವ್ರ ಅನುಕೂಲ ಮಾಡಿದ್ರೆ ಇದಕ್ಕೆ ದೊಡ್ಡ ಪ್ರಮಾಣ ಮಾಡೋಣ. ಚಲೋ ಆಗಿ ಒಳ್ಳೇದ. ಆಯ್ತು, ನಮಸ್ಕಾರ. ಕರ್ನಾಟಕ